ಒಗ್ಗರಣೆ ಚಾನೆಲ್ ನೋಡುತ್ತಿರುವ ನಿಮ್ಮೆಲ್ಲರಿಗೂ ರಶ್ಮಿ ಮಾಡುವ ನಮಸ್ಕಾರಗಳು. ಇವತ್ತು ನಾನು ಭಾಳ ಸಿಂಪಲ್ ಆಗಿರುವ ಅವಲಕ್ಕಿ ಹಪ್ಪಳ ಮಾಡಿ ತೋರಿಸೋದೇನಿ. ಅವಲಕ್ಕಿ ಹಪ್ಪಳ ಮಾಡ್ಕೊಳಕ್ಕೆ ನಮಗೆ ನೆನೆ ಹಾಕೋಬೇಕಂತಿಲ್ಲ, ಮತ್ತೇನು ಜಾಸ್ತಿ ಕೆಲಸನೂ ಇಲ್ಲ. ಯಾರು ಬೇಕಾದ್ರೂ ಭೀ ಭಾಳ ಸಿಂಪಲ್ಲಾಗಿ ಮಾಡ್ಕೋಬೋದು. ಬನ್ನಿ ಹೇಗೆ ಮಾಡ್ಕೊಳ್ಳೋದಂತ ನೋಡಿ. ಹಪ್ಪಳ ಮಾಡಕ್ಕೆ ನಾ ಇಲ್ಲಿ 1 ಕಪ್ ಅವಲಕ್ಕಿ ತೊಗೊಂಡೇನು. ನಾನು ಮೀಡಿಯಂ ಸೈಜ್ ಅವಲಕ್ಕಿ ತೊಗೊಂಡೇನು. ನೀವು ದಪ್ಪ ಇದ್ದುದು ತೊಗೊಂಡು ಭೀ ಮಾಡ್ಕೋಬೋದು, ಆದ್ರೆ ತಿಳಿವಿದ್ದದ ಅವಲಕ್ಕಿ ತೊಗೊಂಡು ಮಾಡಕ್ಕೆ ಹೋಗ್ಬೇಡ್ರಿ, ಸರಿ ಬರುದಿಲ್ಲ. ಇದನ್ನೀಗ ಸಣ್ಣ ಮಾಡ್ಕೊಳ್ಳು. ನಾ ಇಲ್ಲಿ ಮಿಕ್ಸರ್ ಜಾರ್ ತಗೊಂಡೇನು, ಇದ್ರಾಗ ಹಾಕ್ತಾನು. ಸಣ್ಣದ್ ತಗೊಂಡ್ ಮಾಡ್ಕೋರಿ, ಪೌಡರ್ ಚಲೋ ಆಗ್ತತಿ. ದೊಡ್ಡದ್ರಾಗ ತಗೊಂಡ್ರ ಅದ್ ಪೂರಾ ಪೌಡರ್ ಆಗಿ ಆಗೋದಿಲ್ಲ. ಈಗ ಇದನ್ನ ಸಣ್ಣ ಮಾಡ್ಕೊಂಡ್ ಬರ್ತೇನೆ ನಾನು. ಇದ್ ನೋಡ್ರಿ ಸಣ್ಣ ಮಾಡ್ಕೊಂಡೆ ನಾನು. ಇದನ್ನೀಗ ಚಾನ್ಸ್ಕೊಳ್ಳುನು. ಇದ್ ನೋಡ್ರಿ ಇದ್ರಾಗ ಏನ್ ಉಳಿದಿಲ್ಲ. ಮೊಟ್ಟೆ ಅದು ಇತ್ತಂದ್ರೆ ನಿಮ್ದ ಇನ್ನೊಮ್ಮೆ ಹೊಳ್ಳಿ ಸಣ್ಣ ಮಾಡಿ ಚಾನ್ಸ್ಕೋಬಹುದು. ಇದ್ ನೋಡ್ರಿ ಈ ವಾಟಕಲೆ 1 ವಾಟಕ ಆಗೈತಿ. 2 ವಾಟಕ ನೀರ್ ಇಟ್ಕೋಬೇಕು ನಾವ. ಇಲ್ಲಿ ನಾನು ಒಂದ್ ಕಡಾಯಿ ಇಟ್ಕೊಂಡೇನು. ಇಲ್ಲಿ 2 ವಾಟಕ ನೀರ್ ಹಾಕೋಬೇಕು. 1 ವಾಟಕ ಹಿಟ್ಟಾಗೈತಿ ನಾವಿಂದ 2 ವಾಟಕ ಬೇಕು ನೀರ. ರುಚಿಗೆ ಬೇಕಾಗುವಷ್ಟು ಉಪ್ಪ. ನಾ ಇಲ್ಲಿ ಒಂದ್ ಚುಟಿಗೆ ಆಗುವಷ್ಟ ಹಪ್ಪಳ ಖಾರ ಹಾಕದೇನು, ನೀವು ಬೇಡ ಅಂದ್ರ ಬಿಡ್ಬಹುದು. ಹಸಿಮೆಣಸಿಕಾಯಿ ಜಜ್ಜಿ ಹಾಕದೇನು ನಾನು. ಟೇಸ್ಟ್ ಚಲೋ ಬರ್ತೈತೆ ಹಪ್ಪಳದ. ಹಾಕಿ ಎಲ್ಲ ಒಮ್ಮೆ ಮಿಕ್ಸ್ ಮಾಡ್ರಿ. ಇದ ಹೆಸರು ಬರ್ಲಿಗ ನೀರ ಮುಚ್ಚಿಡ್ತೇನೆ ನಾನು. ಒಂದ್ ಅರ್ಧ ಚಮಚಕ್ಕಿಂತನೂ ಕಡಿಮೆ ಜೀರಿಗೆ ಹಾಕಿ ಎಲ್ಲ ಒಮ್ಮೆ ಮಿಕ್ಸ್ ಮಾಡ್ರಿ. ನೀರ ಹೆಸರು ಬರ್ಲಿಗ ನೋಡ್ರಿ, ನೀರ ಹೆಸರು ಬಂದೈತಿ. ಈಗ ಅವಲಕ್ಕಿ ಸಣ್ಣ ಮಾಡಿ ಇಟ್ಕೊಂಡೇವಲ್ಲ, ಇದನ್ನ ಹಾಕಿ ಮಿಕ್ಸ್ ಮಾಡ್ಬೇಕು. ಇದ್ರಾಗ ಉರಿ ಸಣ್ಣ ಇಟ್ಟ ಹಾಕ್ರಿ, ಆಗ ಗಂಟಾಗೋ ಚಾನ್ಸ್ ಇರಂಗಿಲ್ಲ. ಎಲ್ಲ ಮಿಕ್ಸ್ ಮಾಡ್ರಿ ಚಲೋದಂಗ. ಇದು ಗಂಟಾಗಿತ್ತಂದ್ರ ಇದನ್ನ ಒಡೀರಿ. ನೋಡ್ರಿ ಒಟ್ಟ ಗಂಟಾಗ್ಲಿಲ್ಲ, ಏನಿಲ್ಲ, ಏನ್ ಮಸ್ತಾಗಿ ಆತು ಹಿಟ್ಟ. ಇದ್ರಾಗ ನೀವು ಬೇಕಂದ್ರ ಕೊತ್ತಂಬರಿ ಸೊಪ್ಪೆ ಹಾಕಿ ಮಾಡ್ಕೋಬಹುದು. ಉರಿ ಸಣ್ಣ ಇಡ್ರಿ. ಉರಿ ಸಣ್ಣ ಇಟ್ಟ 3 ರಿಂದ 4 ನಿಮಿಷವರೆಗೆ ನಾವು ಬೇಯಿಸ್ಕೋಬೇಕು ಇದನ್ನ ಮುಚ್ಚಿ. ಇದ್ ನೋಡ್ರಿ ಮುಚ್ಚಿಟ್ ನಾನು ಒಂದ್ 5 ನಿಮಿಷ ಆಯ್ತು, ಆಗೇತಿ. ಇದೀಗ ಗ್ಯಾಸ್ ಬಂದ್ ಮಾಡ್ತೇನೆ ನಾನು. ಒಂದ್ 2 ನಿಮಿಷ ಬಿಡ್ತೇನೆ ನಾನು. ಒಂದ್ ಸ್ವಲ್ಪ ಆರ್ಲಿದ, ಆರಿದ ಬಳಿಕ ಮಾಡ್ಕೊಳ್ಳಿ ನಾವು ಹಪ್ಪಳ. ಹಿಟ್ಟು ಆರೈತಿ. ಇದನ್ನೇನ್ ನಾವ ತೆಗದ್ ನಾದ್ಕೋಬೇಕಂತಿಲ್ಲ. ಗಂಟದು ಆಗಿತ್ತಂದ್ರೆ ನೀವು ಆಗ ಕಡಿಗೆ ತೆಗದ ನಾದ್ಕೋಬಹುದು. ಇಲ್ಲಂದ್ರೆ ಈಗ ನಾವ ಡೈರೆಕ್ಟ್ ಆಗಿ ಉಳ್ಳಿ ಮಾಡ್ಕೋಬಹುದು. ಇನ್ನ ಸುಡ ಐತಿ ಒಂದ್ ಸ್ವಲ್ಪ. ನೀವ ಎಡ್ ದೊಡ್ಡ ಮಾಡೋರ್ದೆಲ್ಲ ನೋಡಿ ಉಳ್ಳಿ ಮಾಡ್ಕೋರಿ. ನಾ ಏನೇ ಕೈಗೆ ಎಣ್ಣೆ ಅದು ಏನು ಹಚ್ಕೊಂಡಿಲ್ಲ. ಇದ್ ನೋಡ್ರಿ ಉಳ್ಳಿ ಮಾಡ್ಕೊಂಡೆ ನಾನು. ಇಲ್ಲಿ ನಾನು 2 ಕವರ್ ತಗೊಂಡೇನು. ಇಲ್ಲಿ ಕೆಳಗಡೆ ಒಂದ್ ಇಟ್ಟಿ ನಾನೀಗ. ಈ ಉಳ್ಳಿ ಮಾಡ್ಕೊಂಡಿರ್ತವಲ್ಲ ಇದನ್ನ ಇಡ್ತೇನು. ಮೇಲ್ಗಡೆ ಇನ್ನೊಂದು ಕವರ್ ಇಟ್ಕೊಂಡ. ನೀವು ಈ ತರ ಬೇಕಂದ್ರ ಕೈಲೇ ಬಿ ಮಾಡ್ಕೋಬಹುದು. ನಾ ಇಲ್ಲಿ ಲಡ್ಸಾದೇನು. ನೋಡ್ರಿ ಎಷ್ಟು ಸಿಂಪಲ್ ಆಗಿ ಲಡ್ಸ್ಕೋಬಹುದಂತ. ಇದಕ್ಕ ಪಾಲಿಥಿನ್ ಅದು ಎಣ್ಣೆ ಬಿ ಏನ್ ಹಚ್ಕೊಳ್ಳೋದು ಬೇಡ. ಮತ್ ನೀವ ಎಷ್ಟ್ ತೆಳ್ಳಗ್ ಬೇಕಲ್ಲ ಅಟ್ ಬಿ ಲಡ್ಸ್ಕೋಬಹುದು. ನೋಡ್ರಿ ಲಡ್ಸ್ಕೊಂಡ್ ಕಸಿಂದ ಮೇಲಿನ ಪಾಲಿಥಿನ್ ತಕ್ಕೊಳ್ಳು. ನಾ ಇಲ್ಲಿ ಒಂದ್ ಕಟೋರಿ ತಗೊಂಡ ಕಟ್ ಮಾಡ್ಕೊಳ್ಳೋದೇನು. ಶೇಪ್ ಚಲೋ ಬರ್ತತಿ. ಇಲ್ಲಂದ್ರೆ ನೀವು ಹಾಗೆ ಬಿ ಒಣ ಹಾಕ್ಬಹುದು. ಇದ್ ನೋಡ್ರಿ ಕಟ್ ಮಾಡಿ ಸೈಡ್ದೆಲ್ಲ ತಕ್ಕೊಂಡ್ ಕಸಿಂದ ಒಣಗಾಕೋನು. ಒಣ ಹಾಕಾಕ ನಾ ಇಲ್ಲೊಂದು ಅರಿವಿ ಹಸಿದೇನು. ಇಲ್ಲಿ ನೋಡ್ರಿ ಒಂದ್ ಅರಿವಿ ಹಸಿದೇನು ನಾನು. ಮತ್ ಇವತ್ನ ಮಾಡುದ್ ಕಲೆ ಬಿಸ್ಲಾಗ ಹಾಕೋಬಾರ್ದು. ಬಿಸ್ಲಾಗ ಹಾಕೊಂಡ್ರ ಅವ ನಡಿವಿ ಕಟ್ ಆಗ್ತಾವು. ಮಾಡಿದ್ವ ಒಂದಿನ ನೀವು ಒಳಗ ನೆಳ್ಳಾಗ ಒಣಸ್ಕೊಂಡ ಆಮ್ಯಾಗ ಒಂದಿನ ಬಿಸ್ಲಾಗ ಒಣಸಿ ಇಟ್ಕೋಬೇಕು.
ನಾನು ಎಲ್ಲ ಹಪ್ಪಳ ಬಿ ಇದೇ ಥರ ಮಾಡಿ ಆಮ್ಯಾಗ ತೋರಿಸ್ತೇನೆ ನಿಮಗೆ. ನೋಡ್ರಿ ಎಲ್ಲ ಹಪ್ಪಳ ಮಾಡಿ ಹಾಕಿದೆ ನಾನು. ಇವು ಒಣಗಲಿ, ಇಂದೊಂದು ದಿನ ಒಳಗೆ ಹಾಕಿ ನಾಳೆ ಒಂದಿನ ಬಿಸಿಲಾಗ ಒಣಗಿಸಿ ಆಮ್ಯಾಗ ತೋರಿಸ್ತೇನೆ ನಾನು ನಿಮಗೆ. ನೋಡ್ರಿ ಅವಲಕ್ಕಿ ಹಪ್ಪಳ ಮಾಡ್ಕೊಂತಿದ್ದಿಲ್ಲ, ಒಣಗಿದಾವ ಇವ. ಈಗ ಹುರ್ಕೋಬಹುದು ನಾವು. ಇವತ್ತನ್ನ ಒಂದಿನ ಒಳಗೆ ಹಾಕಿ ಮತ್ತು ಒಂದಿನ ಬಿಸಿಲಾಗ ಹಾಕಿ ಒಣಸಿದೆ ನಾನು. ಚಲೋದಂಗೆ ಒಣಗಿದಾವ ಇವ. ಈಗ ಹುರಿದು ತೋರಿಸ್ತೇನೆ ನಾನು ನಿಮಗೆ. ಎಣ್ಣೆ ಕಾದೈತಿ, ಹಪ್ಪಳ ಹಾಕ್ತೇನೆ. ನೋಡ್ರಿ ಎಷ್ಟು ದೊಡ್ಡದಾಗದೈತಿ ಹಪ್ಪಳ. ಇಲ್ಲಿ ನೋಡ್ರಿ ನಮ್ದು ಕರಿಯೋಕ್ಕಿಂತ ಮೊದಲು ಇಟ್ಟೈತಿ, ಕರದ ಬಳಕ ಎಷ್ಟು ದೊಡ್ಡದೈತಿ ತೋರಿಸ್ತಾನೆ ನಾನು ನಿಮಗೆ. ನೋಡ್ರಿ ಅವಲಕ್ಕಿ ಹಪ್ಪಳನ ಏನು ಮಸ್ತಾಗಿ ಬಂದಾವ ನೋಡ್ಬೋದು ನೀವು. ಒಂದು ಮುರಿದು ತೋರಿಸ್ತೇನೆ ನೋಡ್ರಿ. ಬಾಯಾಗಿಟ್ರೆ ಕರಗ್ತಾವ ಹಪ್ಪಳ, ಅಷ್ಟು ಮಸ್ತಾಗಿ ಬಂದಾವ. ಮತ್ತು ಅನ್ಸೋದೇ ಇಲ್ಲಿ ನೀವು ಅವಲಕ್ಕಿಯಿಂದ ಮಾಡ್ಕೊಂಡೇರಿ ಇವತ್ತಿನ ಹಪ್ಪಳ ತಲಿ. ತಿನ್ನಾಕಂತೂ ಭಾಳ ರುಚಿಯಾಗಿದಾವು. ಮತ್ತು ಮಾಡ್ಕೊಳ್ಳೋದು ಎಷ್ಟು ಸಿಂಪಲ್ ಐತೆ ನೋಡಿದ್ದೀರಿ ನೀವು. ನೋಡಿದ್ರಲ್ಲ ಅವಲಕ್ಕಿ ಹಪ್ಪಳ ಎಷ್ಟು ಸಿಂಪಲ್ ಆಗಿ ಮಾಡ್ಕೋಬಹುದಂತ. ಇವತ್ತಿನ ನನ್ನ ವಿಡಿಯೋ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ನನ್ನ ವಿಡಿಯೋ ನೋಡಿದಕ್ಕೆ ಧನ್ಯವಾದಗಳು.